ಪಾಟೀಲ್ ಅವರಾಗ್ಲಿ ಯಾರ್ಯಾರು ಮಾತಾಡ್ತಾ ಇದ್ದಾರೆ ಅವರೆಲ್ಲರಿಗೂ ನಂದು ಒಂದೇ ಪ್ರಶ್ನೆ, ಕರ್ನಾಟಕ ರಾಜ್ಯದಲ್ಲಿ ಏನೇನು ಸಮಸ್ಯೆಗಳು ಇಲ್ವಾ, ಉತ್ತರಾಧಿಕಾರಿ ಅನ್ನೋದು ಒಂದು ಮಾತ್ರ ಬಹಳ ಗಂಭೀರವಾಗಿರೋ ಸಮಸ್ಯೆನ, ಅದು ಬಿಟ್ಟು ಇನ್ನು ಉಳಿದಿರೋ ಎಲ್ಲ ಸಮಸ್ಯೆಗಳು ಸಾಲ್ವ್ ಆಗಿ ಹೋಗ್ಬಿಟ್ಟಿದಾವ? ಕರ್ನಾಟಕ ರಾಜ್ಯ ಅನ್ನೋದು ಸಮೃದ್ಧ ರಾಜ್ಯನ, ಉತ್ತರಾಧಿಕಾರಿಯನ್ನ ಮಾಡಿಬಿಟ್ರೆ ಎಲ್ಲ ಸಮಸ್ಯೆಗಳು ಸಾಲ್ವ್ ಆಗೋಗ್ತಾವ? ಹಾಗಾಗಿ ಇದಕ್ಕೆ ಪರಿಹಾರ ಏನಪ್ಪಾ ಅಂತ ಹೇಳಿದ್ರೆ, ಏನು ಈ ವಿಷಯನ ಯಾಕೆ ಬಹಳಷ್ಟು ಚರ್ಚೆ ಮಾಡ್ತಾ ಇದ್ದಾರೆ ಉತ್ತರಾಧಿಕಾರಿ ಬಗ್ಗೆ, ಆಮೇಲೆ RSS ಬಗ್ಗೆ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳಿದಾವೆ. ಇವುಗಳನ್ನ ಮರೆಮಾಚೋದಕ್ಕೋಸ್ಕರವಾಗಿ RSS ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ಉತ್ತರಾಧಿಕಾರಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ, ಆಮೇಲೆ ಖರ್ಗೆ ಅವರಿಗೆ, ಲಾಡ್ ಅವರಿಗೆ, ಹರಿಪ್ರಸಾದ್ ಅವರಿಗೆ, ಆಮೇಲೆ ಇವರೆಲ್ಲರಿಗೂ ಕೂಡ ನಾಚಿಕೆ ಆಗ್ಬೇಕು. ಹಾಗಾಗಿ ಮೊದಲು ರೇಪ್ಗಳನ್ನು ನಿಲ್ಲಿಸಿ, ಮೊದಲು ಮರ್ಡರ್ಗಳನ್ನು ನಿಲ್ಲಿಸಿ, ಮೊದಲು ಗುಂಡಿಗಳನ್ನು ಮುಚ್ಚಿ, ಆತ್ಮಹತ್ಯೆಗಳನ್ನು ತಡೀರಿ. ಈ ಒಂದು ದೀಪಾವಳಿ ಸಂದರ್ಭದಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಚರ್ಚೆಯನ್ನು ಮೊದಲು ನಿಲ್ಲಿಸಿ, ಭಗವಂತ ನಿಮಗೆ ಆ ಅಮಾವಾಸ್ಯೆಯಿಂದ ಮೊದಲು ಹೊರಗಡೆ ಬರುವಂತ ಭಾಗ್ಯವನ್ನ ಭಗವಂತ ಕರುಣಿಸಲಿ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆ ಬೆಳಕಿನಲ್ಲಿ ಈಗೇನು ನಾನು ಹೇಳಿದ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಲಿ ಅಂತ ಹೇಳಿ ನಾನು ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ.